ಸೋಷಿಯಲ್ ಮೀಡಿಯಾ ಸ್ಟೇಟ್ ನ್ಯೂಸ್ ನಲ್ಲಿ ನಮ್ಮ KS IS IPS ಒಂದು ಅಕಾಡೆಮಿ ನಮ್ಮ ಭಾಗದ ಒಂದು ಕನಸು. ಅದು ಕಲಬುರಗಿ ಹೆಡ್ ಕ್ವಾರ್ಟರ್ ನಲ್ಲಿ ಅದೊಂದು ಅಕಾಡೆಮಿ ಆಗ್ಬೇಕಂತ ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಕೊಂಡು ಪ್ರಿಯಾಂಕ ಖರ್ಗೆ ಸಾಹೇಬರು ಅದಕ್ಕೊಂದು ಅಚೀವ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ನಮ್ಮ ಭಾಗದಾಗ ಯುವಕರಿಗಂತ ಅದೊಂದು ಕಟ್ಟಡ ಮಾಡಿದ್ರು. ಆ ಕಟ್ಟಡದಿಂದ ಭಾಳ ದೊಡ್ಡ ಸ್ಕ್ಯಾಮ್ ಆಗಿದೆ. 30 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್, ಯಾವ ಕಾಂಟ್ರಾಕ್ಟರ್ ಅದಕ್ಕೆ ಕೆಲಸ ಮಾಡಿದ್ದಾನೆ, ಯಾವ ಆಫೀಸರ್ಸ್ ಅದಕ್ಕೆ ದುಡ್ಡಿಗೆ ಲೂಟಿ ಆಗಿದೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ, ಮಾಧ್ಯಮದಲ್ಲಿ ಮತ್ತು ಸ್ಟೇಟ್ ನ್ಯೂಸ್ ಎಲ್ಲ ಪ್ರಿಂಟ್ ಮೀಡಿಯಾನಲ್ಲಿ ಬಂದಿತ್ತು. ಇವತ್ತ ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಏನ್ ಸ್ಟೆಪ್ ತಗೊಂಡಿದ್ದಾರೆ, ಇಮಿಡಿಯೇಟ್ ಅವ್ರು ಯಾವ್ದು ಮುಲಾಜೆ ಇರ್ಲಾರ್ದೆ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಈಗ ಕೆಲವು ಅಧಿಕಾರಿಗಳು ನಮ್ಮ ಜಿಲ್ಲೆದಾಗ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಮಿನಿಸ್ಟರ್ ಅವ್ರು ನಮ್ಮ ಕೈ ಆಗಿದ್ದಾರೆ, ನಮ್ಮ ಕಿಸ್ದಾಗಿದ್ದಾರೆ ಅಂತ ಮಾತಾಡ್ತಾರೆ. ಅದು ನಾನು ಕೊಡ್ತೀನಿ ದಾಖಲೆ ಮುಂದಿನ ದಿನದಾಗ. ಅಂತ ಆಫೀಸರ್ಸಿಗೆ ಇವರು ಇನ್ಕ್ವೈರಿ ಮಾಡ್ಬೇಕು, ಪ್ರಾಪರ್ ಚಾನೆಲ್ ನಲ್ಲಿ ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು. ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಕೆಲವು ಆಫೀಸ್ಗಳು ಇದೆ, ಇದು ಲ್ಯಾಂಡ್ ಆರ್ಮಿ ಆಫೀಸ್. ನಾನು ಇವತ್ತು ಆಕ್ಚುಲಿ ಇಲ್ಲಿ ಬರ್ಬೇಕಂದ್ರೆ ನಾನೊಂದು ದಾಖಲೆ ಸಲಾಗ ಒಂದು ಹಾಕಿದೆ ನಾನು RTI ನಲ್ಲಿ. ನಮ್ಗೆ ಅದು ದಾಖಲೆ ಇನ್ನೋವರೆಗೂ ಸಿಗ್ತಾ ಇಲ್ಲ. ಇವತ್ತ SC ಸಾಹೇಬ್ರಿಗೆ ನಾನು ಭೇಟಿ ಆದೆ, ಅವರು ಯಾವ ಆಫೀಸರ್ ಸ್ಟಾಫ್ ಇಲ್ಲ, ಡಬಲ್ ಇಲ್ಲ, AW ಅವ್ರು ಇಲ್ಲಿ ಇಲ್ಲ ಅಂತ SC ಸಾಹೇಬ್ರು ಹೇಳ್ತಾರೆ. ಮತ್ತೆ ಇಲ್ಲಿ ಒಂದು ಕೆಲಸ ನಡೀತಾ ಇದೆ, ಇದು ಮೇಂಟೆನೆನ್ಸ್ ಅಂತ 1 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಲೂಟಿ ಆಗ್ತಾ ಇದೆ. ಇದ್ರ ಮೇಲೆ ತನಿಖೆ ಆಗ್ಬೇಕು ಪ್ರಾಪರ್ ಚಾನೆಲ್ ನಲ್ಲಿ. ಬಹಳ ಜನ ಇಲ್ಲಿ ಕಾಂಟ್ರಾಕ್ಟರ್ಸ್ ಬಿಲ್ ಸಂಬಂಧ ಓಡಾಡ್ತಾ ಇದ್ದಾರೆ, ದುಡ್ಡು ಎಲ್ಲಿ ಹೋಗಿದೆ, ಲೂಟಿ ಆಗಿದೆನಾ. ಇಲ್ಲಿ ಇದ್ದಂತ AWಗಳು ಡಬಲಿ ಯಾವ ಆಫೀಸರ್ಸ್ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಕೆಲಸ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು, ಇವ್ರ ಮೇಲೆ ತನಿಖೆ ಆಗ್ಬೇಕು. ಯಾಕಂದ್ರೆ ಇವ್ರ ಆಸ್ತಿಗಳು ನೋಡಿದ್ರೆ ನೀವು ಮಿನಿಸ್ಟರ್ಗಳು ಬಲ್ಲಿನೂ ಇಲ್ಲ, ಅಂಥವು ಬಿಲ್ಡಿಂಗ್ಗಳು, ಹಾಸ್ಪಿಟಲ್ಗಳು, ಆಸ್ತಿಗಳು, ಲ್ಯಾಂಡ್ಗಳು ಇವ್ರು ಪರ್ಚೇಸ್ ಮಾಡಿದ್ದಾರೆ. ನಾನು ದಾಖಲೆ ಕೊಡ್ತೀನಿ ಮುಂದಿನ ದಿನದಾಗ. ಭಾಳ ಶಾರ್ಟ್ಲಿ ನಾನು ಅದು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಏನು ಸ್ಟೆಪ್ ತಗೊಂಡಿದ್ದಾರೆ ಅದು ಬಹಳ ಕಲಬುರಗಿ ಜಿಲ್ಲೆದಾಗ ಒಂದು ಒಳ್ಳೆ ಜನರಿಗೆ ಒಂದು ಇದು ಕೊಟ್ಟಂಗ. ಯಾಕಂದ್ರೆ ಅವ್ರ ಮುಲಾಜೆ ಇಟ್ಟಿಲ್ಲ, ಬರೀ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರೆ ಕಾಂಟ್ರಾಕ್ಟರ್ ಮೇಲೆ ಏನು ಕ್ರಮ ಆಗುತ್ತೆ? ಕಾಂಟ್ರಾಕ್ಟರ್ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಯಾಕಂದ್ರೆ ಇವತ್ತು ಸರ್ಕಾರ ದುಡ್ಡ ಇವತ್ತು ಕಾಂಟ್ರಾಕ್ಟರ್ಗೆ ಒಂದು ಟೆಂಡರ್, ಲ್ಯಾಂಡ್ ಆರ್ಮಿದಾಗ ಟೆಂಡರ್ ಆಗಲ್ಲ ಸರ್. ಲ್ಯಾಂಡ್ ಆರ್ಮಿದಾಗ ಮನ್ಸಿಗೆ ಬಂದು ಕಾಂಟ್ರಾಕ್ಟರ್ ಉಡಿಸ್ತಾರೆ. ಮತ್ತೆ ಇಲ್ಲಿ ಶಾಲಿಮಠ್ ಅಂತ ಒಬ್ಬರು ಬಹಳ ದೊಡ್ಡ ಕಾಂಟ್ರಾಕ್ಟರ್, ಅವರು ಅವರೇ ಬಿಲ್ಡಿಂಗ್ ಕೆಲಸ ಮಾಡಿದಾರಂತ ಬರ್ತಾ ಇದೆ. ಇನ್ನ ಎಷ್ಟು ನಿಜ ಇದೆ ಕರೆಯದೆ ಗೊತ್ತಿಲ್ಲ. ಹಲವಾರು ಕಡೆ ಅವರು ಕೆಲಸ ಮಾಡಿದ್ದಾರೆ, ಯಾವ ಕೆಲಸ ಪರ್ಫೆಕ್ಟ್ ಆಗಿಲ್ಲ, ಲೂಟಿ ಆಗಿದೆ. ಇವ್ರದೊಂದು ದೊಡ್ಡ ಟೀಮ್ ಇದೆ, ಒಂದು ದೊಡ್ಡ ಸ್ಕ್ಯಾಮ್ ಒಂದು ಟೀಮ್ ಇದೆ ಇವ್ರದ್ದು. ಪ್ರೈವೇಟ್ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಇವತ್ತು ಲ್ಯಾಂಡ್ ಆರ್ಮಿನಲ್ಲಿ ಯಾವ್ದು ಕಾಂಟ್ರಾಕ್ಟರ್ಗೆ ಯಾವ್ದು ಟೆಂಡರ್ ಆಗಲ್ಲ, ಮನ್ಸಿಗೆ ಬಂದಿನ ಕಾಂಟ್ರಾಕ್ಟರ್ ಅವರಿಗೆ ಕೊಡ್ತಾರ. ಮತ್ತೆ ಆಫೀಸರ್ಸ್ ಮಂದಿ ಸ್ವತಃನೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಇದು ಮಾಹಿತಿ ಇರಲಿ. ಅವ್ರ ತೆಳಗ ಒಂದು 10 ಮಂದಿ 20 ಮಂದಿ ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ ಕೊಟ್ಟಿದ್ದಾರೆ ಆಫೀಸರ್ಸ್, ಸ್ಪೆಷಲಿ ಲ್ಯಾಂಡ್ ಆರ್ಮಿ. ಇವತ್ತು ಆ ಕಾಂಟ್ರಾಕ್ಟರ್ ಮೇಲೆ ಕ್ರಮ ಆಗ್ಬೇಕು, ಅವ್ರ ಲೈಸೆನ್ಸ್ ರದ್ದುಪಡಿಸ್ಬೇಕು ಸರ್ಕಾರ, ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು. ಇಷ್ಟೇ, ಸಸ್ಪೆಂಡ್ಗೆ ಬಿಡೋದಿಲ್ಲ. ಲೋಕಾಯುಕ್ತದವ್ರಿಗೂ ನಾನು ಮನವಿ ಮಾಡ್ತೀನಿ. ಈ ಆಫೀಸರ್ಸ್ ಮನೆಗಳು, ಬಿಲ್ಡಿಂಗ್ಗಳು ಏನು ಕಟ್ಟಡ ಆಗ್ತಾ ಇದೆ, ಹೊಸ ಬಿಲ್ಡಿಂಗ್ಗಳು ಆಗಿದೆ, ಹಾಸ್ಪಿಟಲ್ಸ್ ಆಗಿದೆ, ದಯಮಾಡಿ ಇವರು ಬೇನಾಮಿ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಲೋಕಾಯುಕ್ತದವರು ಅವ್ರ ಮೇಲೆ ತನಿಖೆ ಮಾಡ್ಬೇಕಂತ ಲೋಕಾಯುಕ್ತದವ್ರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಜನರ ರೊಕ್ಕ, ಸರ್ಕಾರ ರೊಕ್ಕ ಇದು. ಇಲ್ಲಿ ಗೂಟ ಹೊಡ್ಕೊಂಡು 10-20 ವರ್ಷದಿಂದ ಕೂತಿದ್ದಾರೆ ಕೆಲವು ಅಧಿಕಾರಿಗಳು. ಇಂಥವ್ರದ್ದು ಏನ್ ಪರಿಸ್ಥಿತಿ ಇದೆ. ಇವತ್ತು ಸರ್ಕಾರ ದುಡ್ಡ ಇವತ್ತು ಬಜೆಟ್ ರಚನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. KKRDB ಫಂಡ್ ಇವತ್ತು 5,000 ಕೋಟಿ ರೂಪಾಯಿ KKRDB ಕೊಡ್ಬೇಕಾಗಿತ್ತು, 800 ಕೋಟಿ ಅಷ್ಟೇ ಕೊಟ್ಟಿದೆ. ನನ್ಗೆ ಅನ್ಸಪಟ್ಟಿಗೆ ಅದು 800 ಕೋಟಿದಾಗ 400 ಕೋಟಿ ಲ್ಯಾಂಡ್ ಆರ್ಮಿನೇ ನುಂಗು ಬಿಟ್ಟಿದ್ದೇನೋ ಅನ್ಸ್ತಾ ಇದೆ. ಇವತ್ತ ಕೊಡ ತುಂಬದೆ ಅದು ತೂಗ್ತದ, ಉಪ್ಪು ತಿಂದ ನೀರು ಕುಡಿಯಬೇಕು. ಇನ್ನ ಜನರಿಗೆ ನ್ಯಾಯ ಸಿಗ್ತದ ಅಂತ ನನಗೊಂದು ವಿಶ್ವಾಸ ಇದೆ. ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್
ನಾನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರೆಸ್ ಕ್ಲಬ್ನಲ್ಲಿ. ಇವ್ರದೆಲ್ಲ ದಾಖಲೆಗೆ ಸಾಥ್ ಇವತ್ತು ಸರ್ಕಾರಿಗೂ ಕಳಿಸ್ತೋ ಮತ್ತೆ ಇಲ್ಲಿದ್ದಂತ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೂ ನಾನು ಈ ದಾಖಲೆಗಳು ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ನೋಡಲ್ಲ, ಓನ್ಲಿ ಪರ್ಸೆಂಟೇಜ್. ಈ ಬಿಲ್ಡಿಂಗ್ ಇವತ್ತು 1 ಕೋಟಿ ರೂಪಾಯಿ ಮೇಂಟೆನೆನ್ಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ MLA ಬಂದು ನೋಡ್ತಾ ಇದ್ದಾನೆ. ಕಾಂಟ್ರಾಕ್ಟರ್ ಇದೇನ್ ಟೆಂಡರ್ ಆಗಿಲ್ಲ ಸರ್. ಇದು ಇಲ್ಲಿ ಇದ್ದಂತ AEE ಸ್ವತಃ ಕೆಲಸ ಮಾಡಿಸ್ತಾ ಇದ್ದಾನೆ. ಇದು 1 ಕೋಟಿ ರೂಪಾಯಿ ನಾನು ನಿಂದ ಇದೆ ನೋಡಿ. ನಾನು ಈಗ ಕೇಳಿದೆ SC ಸಾಹೇಬ್ರಿಗೆ. ಅದಕ್ಕ ಇದು MLAಗಳಿಗೆ ಕೆಲಸ ಬೇಕಾಗಿಲ್ಲ ಸರ್. ನನ್ನ ಭಾಗದಾಗ ನಮ್ ದಕ್ಷಿಣ ಮತಕ್ಷೇತ್ರ ನಾನು ಅಭ್ಯರ್ಥಿಯಾಗಿದ್ದೆ. ಓನ್ಲಿ ಪರ್ಸೆಂಟೇಜ್ ಬೇಕು ನಮ್ ಭಾಗ ಶಾಸಕರಿಗೆ. ಪರ್ಸೆಂಟೇಜ್ ಯಾರು ಹೆಚ್ಚು ಕೊಡ್ತಾರೋ ಅವ್ರಿಗೆ ಕೆಲಸ ಕೊಡ್ತೇವ್ ನಾವು ಅಂತ ಅವರು ಕೆಲಸ ನೋಡ್ತಾ ಇಲ್ಲ. ಈಗ ಒಳ್ಳೆ ಕೆಲಸ ಆದ್ರೆ ಇವ್ರಿಗೆ ಮತ್ತೆ ಬಜೆಟ್ ಯಾಕೆ ಬರ್ತದ್ರಿ? 1 ತಿಂಗಳ 6 ತಿಂಗಳ ರೋಡ್ ಕಿತ್ತೋದಾಗೆ ಮತ್ತೆ ಹೊಸ ಬಜೆಟ್ ಮತ್ತೆ ಅದೊಂದೊಂದು ಎಸ್ಟಿಮೇಷನ್ ತಯಾರು ಮಾಡ್ತಾರೆ. ಮತ್ತೆ ಅದ್ರ ಬಗ್ಗೆ ಒಂದು ಸರ್ಕಾರಿಗೆ ಫಂಡ್ ಕೇಳ್ತಾರ. ಮತ್ತೆ ಅದೊಂದು ಟೆಂಡರ್ PWD ಗೆ ಹಾಕ್ಸ್ತಾರೆ. ಇವೆಲ್ಲ ಬಹಳಷ್ಟು ಸ್ಕ್ಯಾಮ್ ಆಗ್ತದೆ ನಮ್ ಭಾಗದಾಗ. ದಯಮಾಡಿ ಇಲ್ಲಿದ್ದಂತ ಉಸ್ತುವಾರಿ ಸಾಹೇಬ್ರು ಒಳ್ಳೆ ಕೆಲಸ ಮಾಡಿದಿರಿ. ನೀವು ಮುಲ್ಲಾಜ ಇಲ್ಲಾರ್ದಾಗ ನಿಮ್ದು ಹೆಸರು ಬಳಸ್ಕೊತಾ ಇದ್ದಾರೆ ಕೆಲವು ಆಫೀಸರ್ಸ್. ದುರುಪಯೋಗ ಮಾಡ್ಕೋತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹೆಸರ. ಅವರು ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ ಇದೆ. ಸ್ಟ್ರೇಟ್ ಫಾರ್ವರ್ಡ್ ಮಿನಿಸ್ಟರ್ ಇದ್ದಾರೆ. ದಯಮಾಡಿ ಅಂತವರಿಗೆ ನೀವು ಸಲ್ಗಿ ಕೊಡಬೇಡ್ರಿ. ಇದು ಒಂದೇ ಡಿಪಾರ್ಟ್ಮೆಂಟ್ ಅಂತಿಲ್ಲ, 4-5 ಡಿಪಾರ್ಟ್ಮೆಂಟ್ ಇದೆ. ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಲ್ಯಾಣ ಕರ್ನಾಟಕ ನಮ್ ಜಿಲ್ಲೆದಾಗ ಇವತ್ತು ಹಲವಾರು ತಾಲೂಕಾ ಲೆವೆಲ್ ನಲ್ಲಿ ಸ್ಕೂಲ್ಸ್ಗಳು ಪರಿಸ್ಥಿತಿ ಏನಾಗಿದೆ, ಪೂರಾ ಕೆಟ್ಟೋಗಿದೆ. ಇವತ್ತು ಅಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಇವತ್ತು ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ, ಬಜೆಟ್ ಇಲ್ಲ ಅಂತಾರೆ. ಇಂಥ 1 ಕೋಟಿ ಮೇಂಟೆನೆನ್ಸ್ ಆಗ್ಬೇಕ್ರಿ. ಏನ್ ಆಫೀಸ್ ಏನ್ ಬಿದ್ದಿತ್ತ? ಇನ್ನ ಸ್ಕೂಲ್ ಬಿಲ್ಡಿಂಗ್ಗಳು ನೋಡ್ರಿ, ಅದ್ರಕ್ಕಿಂತ 100 ಪಟ್ಟಿದ ಆಫೀಸ್ ಮಜಬೂತ್ ಅದ. ಇವ್ರಿಗೆ ಯಾಕೆ ಬೇಕಾಗಿದ್ದು ಗ್ರಾನೈಟ್ ಮಾರ್ಬಲ್ ಹಾಕ್ಲಕ್? ಏನು ಇವ್ರು ಮದಿ ಫಂಕ್ಷನ್ ಹಾಲ್ ಮಾಡ್ತಾ ಇದಾರ? ಆಫೀಸಾಗ ಕೂಡಕ್ಕೆ ಇವ್ರ ಹತ್ರ ಟೈಮ್ ಇರಲ್ಲ. ಲ್ಯಾಂಡ್ ಆರ್ಮಿದಾಗ ಒಂದು AEE ಯಾರು ಇರಲ್ಲ. ಮತ್ತ ಆಫೀಸ್ ಮಾಡಿಫೈ ಮಾಡ್ಲಕ್ ಹೋಗ್ತಾ ಇದಾರೆ. ಅವ್ರೊಬ್ಬರು SC ಸಾಹೇಬ್ರು ಒಬ್ರು ಸಿಗ್ತಾರ ನೋಡ್ರಿ. ಅವ್ರು 5 ಜಿಲ್ಲೆದ SC ಇದ್ದಾರೆ. ಅವ್ರು ಬಂದಾಗ ಒಬ್ಬರು ಇರ್ತಾರೆ ಅಲ್ಲಿ. ಇದ್ರ ಮೇಲೆ ತನಿಖೆ ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ.